ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇವತ್ತಿನ ಪ್ರವಚನ ನಮ್ಮ ಪೂರ್ಣಬೋಧ ವಿದ್ಯಾಪೀಠ ಸೈನಿಕಪುರಿ ಅಲ್ಲೇ ಅಧ್ಯಯನವನ್ನು ಮಾಡಿ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ, ಹಿರಿಯ ಶ್ರೀಪಾದಂಗಳವರಲ್ಲಿ ಸುಧಾಮಂಗಳವನ್ನು ಮಾಡಿಕೊಂಡು ಇಲ್ಲೇ ಪೂರ್ಣಬೋಧ ವಿದ್ಯಾಪೀಠದಲ್ಲೇ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಕ್ಕಂತಹ ಪಾಂಡುರಂಗಾಚಾರ್ಯ ಇವರಿಂದ 3ನೇ ಸ್ಕಂದದಲ್ಲಿ ಬಂದಿರತಕ್ಕಂತಹ ತತ್ವದೇವತೆಗಳ ಪ್ರಾರ್ಥನೆ ಸ್ತೋತ್ರ 13 ಶ್ಲೋಕಗಳು ಇದೆ. ಅದನ್ನು 6:45ವರೆಗೂ ಪ್ರವಚನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕೆ ಬಂತು ಅಂತ ಸ್ತೋತ್ರ ಯಾಕೆ ಮಾಡಬೇಕಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮೋಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಚ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಪೇಜಾವರ ಮಠಾಧೀಶರಾಗಿರುವಂತಹ ವಿಶ್ವೇಶತೀರ್ಥ ಶ್ರೀಪಾದರನ್ನು ವಂದಿಸುತ್ತಾ, ಇಲ್ಲೇ ಚಾತುರ್ಮಾಸ್ಯ ದೀಕ್ಷೆಯಲ್ಲಿ ಇರುವಂತಹ ನಮ್ಮ ಗುರುಗಳಾಗಿರುವಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಕೂಡ ವಂದಿಸುತ್ತಾ, ಇರುವಂತಹ ವಿದ್ವಾಂಸರನ್ನು ವಂದಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಭಾಗವತದಲ್ಲಿ ಬರುವಂತಹ ತತ್ವದೇವತೆಗಳ ಪ್ರಾರ್ಥನೆ ಎನ್ನುವಂತಹ ವಿಷಯವನ್ನು ಉದ್ದೇಶಿಸಿ ಸ್ವಲ್ಪ ಹೊತ್ತುಗಳ ಕಾಲ ಮಾತನಾಡ್ತೇನೆ. ಈ ನಮ್ಮ ಭಾರತೀಯ ತತ್ವಜ್ಞಾನಕ್ಕೆ ಆಕರ ಗ್ರಂಥ, ಮೂಲ ಗ್ರಂಥಗಳು ಯಾವುದು ಅಂತ ಹೇಳಿದರೆ ವೇದಗಳು ಅಂತ. ಯಾಕೆ ಅಂತ ಹೇಳಿದರೆ, ಆ ವೇದಗಳ ಬಗ್ಗೆ ಹೇಳಬೇಕಾದ್ರೆ ಶ್ರುತಿಸ್ಮೃತಿ ಹರೇರಾಜ್ಞೆ ಬರ್ತೀವಿ. ಶ್ರುತಿಸ್ಮೃತಿ ಹರೇರಾಜ್ಞೆ ಯಸ್ತಂ ಉಲ್ಲಂಘ್ಯ ವರ್ತಯೇತ್ ಆಜ್ಞಾಚ್ಛೇದಿ ಮಮ ದ್ವೇಷಿ ಅಂತ ಹೇಳಬೇಕಾದ್ರೆ, ಈ ಶ್ರುತಿ ಮತ್ತು ಸ್ಮೃತಿಗಳು ಇದು ಯಾವುದು ಅಂತ ಹೇಳಿದರೆ ಸ್ವಯಂ ಭಗವಂತನು ಆಜ್ಞೆ ಮಾಡಿರುವಂಥದ್ದು ಅಂತ. ಹಾಗಾಗಿ ಭಗವಂತನ ಆಜ್ಞಾರೂಪವಾಗಿರುವಂಥದ್ದು, ಭಗವಂತನಿಂದೇ ಯಾವಾಗಲೂ ಕೂಡ ಹೊರಗೆ ಬರ್ತಾ ಇರುವಂಥದ್ದು ಈ ವೇದಗಳು. ಅಂತಹ ವೇದಗಳೇ ಈ ನಮ್ಮ ಭಾರತೀಯ ತತ್ವಜ್ಞಾನಕ್ಕೆ ಮೂಲ ಗ್ರಂಥಗಳು. ಆದರೆ ಈ ವೇದಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ವೇದದ ಭಾಷೆ ಅದು ಅತ್ಯಂತ ಕಠಿಣಕರವಾಗಿರುವಂತಹ ಭಾಷೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋಲ್ಲ. ಆದ್ದರಿಂದಾಗಿ ವೇದವ್ಯಾಸ ದೇವರು ಎಲ್ಲರ ಏನು ಮಾಡಿದರು ಅಂತ ಹೇಳಿದೆ, ಈ ಜನಸಾಮಾನ್ಯರಿಗೂ ಕೂಡ ಈ ವೇದದ ಅರ್ಥಗಳನ್ನು ಸರಿಯಾಗಿ ತಿಳಿಸಬೇಕು ಎನ್ನುವಂತಹ ಅಭಿಪ್ರಾಯದಿಂದಾಗಿ
ವೇದಕ್ಕೆ ಅರ್ಥವನ್ನು ಕೊಡುವಂತಹ ಸುಲಭವಾಗಿರುವಂತಹ, ಸುಲಭ ಭಾಷೆಯಲ್ಲಿರುವಂತಹ, ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ಇತಿಹಾಸ ಮತ್ತು ಪುರಾಣಗಳನ್ನು ರಚನೆ ಮಾಡಿದರು. ಹಾಗಾಗಿ ಆ ಛಾಂದೋಗ್ಯ ಉಪನಿಷತ್ತು ಹೇಳಬೇಕಾದ್ರೆ ಈ ಇತಿಹಾಸ ಪುರಾಣಗಳ ಬಗ್ಗೆ ಹೇಳುವಂತಹ ಒಂದು ಮಾತಿದೆ. ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಅಂತ. 5ನೇ ವೇದಗಳಲ್ಲೂ ಕೂಡ ವೇದ ಎನಿಸಿರುವಂಥದ್ದು ಈ ಇತಿಹಾಸ ಮತ್ತು ಪುರಾಣ. ಅಂತಹ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪುರಾಣ ಅಂತ ಹೇಳಿದ್ರೆ ಭಾಗವತ ಪುರಾಣ ಅಂತ ಅನೇಕ ಪುರಾಣಗಳೇ ಕೊಂಡಾಡ್ತವೆ ಅಂತ. ಯಾಕೆಂತ ಹೇಳಿದ್ರೆ ಪದ್ಮಪುರಾಣ ಈ ಭಾಗವತದ ಬಗ್ಗೆ ವರ್ಣನೆ ಮಾಡ್ತಾ ಅನೇಕ ವಿಷಯಗಳನ್ನು ಹೇಳ್ತದೆ. ಏನಂತ ಹೇಳಿದ್ರೆ ಪುರಾಣೇಶು ಚ ಸರ್ವೇಷು ಶ್ರೀಮದ್ ಭಾಗವತಂ ಪರಂ ಯತ್ರ ಪ್ರತಿಪದಂ ಕೃಷ್ಣೋ ಗೀಯತೆ ಬಹುದರ್ಶಭಿಹಿ ಅಂತ ಹೇಳಿದ್ರೆ ಈ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಪುರಾಣ, 18 ಪುರಾಣಗಳಿವೆ. ಅದರಲ್ಲಿ ಒಂದು ಶ್ರೇಷ್ಠವಾದ ಪುರಾಣ ಅಂತ ನೋಡೋಣ ಅಂತ ಹೇಳಿದರೆ ಅದು ಭಾಗವತ ಪುರಾಣ ಅಂತ ಆಗ್ತದೆ ಅಂತ. ಯಾಕೆ ಅಂತ ಹೇಳಿದರೆ ಯತ್ರ ಪ್ರತಿಪದಂ ಕೃಷ್ಣ ಗೀಯತೆ ಅಂತ. ಪ್ರತಿಯೊಂದು ಅಕ್ಷರದಲ್ಲೂ ಕೂಡ, ಪ್ರತಿಯೊಂದು ವಾಕ್ಯದಲ್ಲೂ, ಪ್ರತಿಯೊಂದು ಪದದಲ್ಲೂ ಕೂಡ ನಾವು ವಿಚಾರ ಮಾಡಿದಾಗ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ. ಆದ್ದರಿಂದಾಗಿ ಭಾಗವತಕ್ಕೆ ಅಷ್ಟೊಂದು ಮಾಹಾತ್ಮ್ಯ ಪದ್ಮಪುರಾಣವು ತಿಳಿಸ್ಕೊಡ್ತದೆ. ಅಂತಹ ಈ ಭಾಗವತವನ್ನು ರಚನೆ ಮಾಡಿರುವಂತಹ ವೇದವ್ಯಾಸರು ಮೊದಲು ಉಪದೇಶ ಮಾಡಿರುವಂಥದ್ದು ಶುಕಾಚಾರ್ಯರಿಗೆ. ಆ ಶುಕಾಚಾರ್ಯರಿಂದಾಗಿ ಲೋಕಕ್ಕೆ ಬಂತು ಅಂತ. ಶುಕಾಚಾರ್ಯರಾದರೂ ಈ ಭಾಗವತವನ್ನು ಲೋಕಕ್ಕೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದರೆ ಅದಕ್ಕೊಂದು ಪದ್ಮಪುರಾಣ ಇನ್ನೊಂದು ಮಾತು ಹೇಳ್ತದೆ. ಕಾಲವ್ಯಾಲ ಮುಖಾಲೀಡ ಜಗತ್ರಾಣ ವಿಧಾಯಕಂ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ ಅಂತ ಹೇಳಿದರೆ ಈ ಕಾಲ ಅಂದರೆ ಈ ಮೃತ್ಯು ಅದೇನಾಗಿದ್ದದೆ ವ್ಯಾಳ ಅಂದರೆ ಹಾವಿನಂತೆ ಬಾಯಿ ತೆಕ್ಕೊಂಡು ನಿಂತಿದೆ ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯ ತಾನು ಹುಟ್ಟಬೇಕಾದ್ರೆ ತನ್ನ ಮರಣವೂ ಕೂಡ ನಿಶ್ಚಿತವಾಗಿಯೇ ತಾನು ಹುಟ್ಟಿರ್ತಾನೆ. ಹಾಗಾಗಿ ಅಂತಹ ಮೃತ್ಯು ತಾನು ಬಾಯಿ ತೆಕ್ಕೊಂಡು ಹಾವಿನಂತೆ ಬಾಯಿ ತೆಕ್ಕೊಂಡು ಕೂತಿದೆ. ಅಂತಹ ಬಾಯಿಗೆ ಮೃತ್ಯುವಿನ ಬಾಯಿಗೆ ಪ್ರತಿಯೊಬ್ಬರೂ ಕೂಡ ತುತ್ತಾಗಲೇಬೇಕು. ಅಂತಹ ಮೃತ್ಯುವಿನ ಬಾಯಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಸಾಧನೆಗಳಿರಬೇಕು ಅಂತ. ಅಂತಹ ಸಾಧನೆಗಳು ನಮಗೆ ಬೇಕು ಅಂತ ಹೇಳಿದರೆ ಜಗತ್ರಾಣ ವಿಧಾಯಕಂ ಅಂತಹ ಮೃತ್ಯುವಿನ ಬಾಯಲ್ಲಿ ಹೋಗುವವರನ್ನೂ ಕೂಡ ರಕ್ಷಣೆ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ ಶ್ರೀಮದ್ ಭಾಗವತ ಎನ್ನುವಂತಹ ಈ ಪುರಾಣ. ಅಂತಹ ಈ ಪುರಾಣವನ್ನು ಶುಕಾಚಾರ್ಯರು ಈ ಲೋಕದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡುವ ಮೂಲಕ ಲೋಕಕ್ಕೆ ಕೊಟ್ಟಿದ್ದಾರೆ ಅಂತ. ಹಾಗಾದರೆ ಇಷ್ಟು ಮಹಾತ್ಮೆ ಈ ಭಾಗವತ ಪುರಾಣಕ್ಕೆ ಇರುವುದು ಯಾಕೆ ಅಂತ ಹೇಳಿದರೆ ಈ ಭಾಗವತದ ಬಗ್ಗೆ ಮತ್ತೆ ಪದ್ಮಪುರಾಣ ಇನ್ನೊಂದು ಮಾತು ಹೇಳ್ತದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳಿಗೆ ಏನು ಅರ್ಥನೋ ಅದೇ ಅರ್ಥವನ್ನು ಈ ಭಾಗವತವು ಕೂಡ ತಿಳಿಸ್ಕೊಡ್ತಾ ಇದೆ ಅಂತ. ವೇದದ ಅರ್ಥವನ್ನು ತಿಳಿಸಲಿಕ್ಕೆ ಬರೆದಿರುವಂಥದ್ದು ಬ್ರಹ್ಮಸೂತ್ರ. ಅಂತಹ ಬ್ರಹ್ಮಸೂತ್ರದ ಅರ್ಥವನ್ನು ತಿಳಿಸ್ತಾ ಇದೆ ಈ ಭಾಗವತ ಅಂತ. ಅಷ್ಟೇ ಅಲ್ಲ, ಭಾರತಾರ್ಥ ವಿನಿರ್ಣಯ, ಮಹಾಭಾರತದಲ್ಲಿ ಏನಾದರೂ ಸಂಶಯಗಳಿದ್ದರೆ ಅದನ್ನೆಲ್ಲವನ್ನು ಕೂಡ ನಿರ್ಣಯ ಮಾಡಿಕೊಡ್ತದೆ ಈ ಭಾಗವತ. ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ಅಂತ. ಗಾಯತ್ರಿಯ ಭಾಷ್ಯರೂಪವಾಗಿದೆ ಈ ಭಾಗವತ. ಅಷ್ಟೇ ಅಲ್ಲ, ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ, ಸಾಕ್ಷಾತ್ ವೇದವ್ಯಾಸರೂಪಿ ಪರಮಾತ್ಮನೇ ಹೇಳಿರುವಂತಹ ಗ್ರಂಥವಾಗಿದೆ. ಆದ್ದರಿಂದಾಗಿ ಇದಕ್ಕೆ ಇಷ್ಟೊಂದು ಮಹಾತ್ಮ್ಯ ಇದೆ ಎಂಬುದಾಗಿ ಆ ಭಾಗವತದ ಮಹಾತ್ಮ್ಯವನ್ನು ಹೇಳ್ತಾ ಆ ಭಾಗವತದಲ್ಲಿ 12 ಸ್ಕಂದ ಸಂಯುಕ್ತ 12 ಸ್ಕಂದಾತ್ಮಕವಾಗಿರುವಂತಹ ಗ್ರಂಥವಾಗಿದೆ ಈ ಭಾಗವತ. ಅದರಲ್ಲಿ 3ನೇ ಸ್ಕಂದ ಶುರುವಾಗುವುದು ಹೇಗೆ ಅಂತ ಹೇಳಿದರೆ, ವಿದುರ ತಾನು ಯುದ್ಧ ಆಗುವುದಕ್ಕಿಂತ ಮುಂಚೆ ತಾನು ತೀರ್ಥಯಾತ್ರೆ ಶುರು ಮಾಡಿದ. ನಾನು ಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿಕೊಂಡು ತಾನು ತೀರ್ಥಯಾತ್ರೆ ಶುರು ಮಾಡಿದಂತೆ. ತೀರ್ಥಯಾತ್ರೆ ಮಾಡ್ತಾ ಮೊದಲು ಉದ್ಧವನಲ್ಲಿ ಬಂದ. ಉದ್ಧವನಲ್ಲಿ ಅನೇಕ ಭಗವತ್ ವಿಷಯಕವಾಗಿರುವಂತಹ ಜ್ಞಾನವನ್ನು ಸಂಪಾದನೆ ಮಾಡಿದ ಅಂತ. ಯಾಕೆಂದರೆ ಉದ್ಧವ ಕೃಷ್ಣನೊಟ್ಟಿಗೇ ಯುದ್ಧವನು, ಕೃಷ್ಣ ಅವನು ಒಟ್ಟೊಟ್ಟಿಗೆ ಸಾಮೀಪ್ಯದಲ್ಲಿ ಇದ್ದವರು. ಆದ್ದರಿಂದಾಗಿ ಕೃಷ್ಣನ ಬಗ್ಗೆ ನೀನು ಹೇಳಬೇಕು ಅಂತ ವಿದುರ ಉದ್ಧವನಲ್ಲಿ ಕೇಳಿದಾಗ ಉದ್ಧವನು ಭಗವಂತನನ್ನು ತಿಳಿಸುವಂತಹ ಅನೇಕ ಮಹಾತ್ಮ್ಯಗಳನ್ನು ವಿದುರನಿಗೆ ಹೇಳಿದ್ದಂತೆ. ಅದಾದಮೇಲೆ ಇನ್ನೂ ನನಗೆ ತುಂಬ ಜಾಸ್ತಿ ವಿಷಯಗಳು ಬೇಕು, ಭಾಗವತ ಎಲ್ಲ ಏನು ಹೇಳ್ತದೆ ಅದನ್ನೆಲ್ಲ ಹೇಳಬೇಕು ಅಂತ ಉದ್ಧವನಲ್ಲಿ ಆ ವಿದುರ ಕೇಳಿದಾಗ ಉದ್ಧವ ಹೇಳ್ತಾನಂತೆ, ಇದಕ್ಕೆ ನಿನಗೆ ಮೈತ್ರೇಯರಲ್ಲಿ ಹೋಗು, ನೀನು ಮೈತ್ರೇಯರು ನಿನಗೆ ಉಪದೇಶ ಮಾಡ್ತಾರೆ ಅಂತ. ನಿನಗೆ ಏನು ವಿಷಯ ಹೇಳಬೇಕೋ ಆ ಎಲ್ಲ ವಿಷಯಗಳನ್ನು ಕೂಡ ಮೈತ್ರೇಯರು ಉಪದೇಶ ಮಾಡ್ತಾರೆ. ಹಾಗಾಗಿ ನೀನು ಮೈತ್ರೇಯರಲ್ಲಿ ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಉದ್ಧವನ ಮಾತನ್ನು ಕೇಳಿ ವಿದುರ ಮೈತ್ರೇಯರಲ್ಲಿ ಬರ್ತಾ ಇದ್ದಾನೆ ಅಂತ. ಮೈತ್ರೇಯರಲ್ಲಿ ಬಂದು ಮೈತ್ರೇಯರಿಗೆ ಅನೇಕ ಪ್ರಶ್ನೆಗಳನ್ನು ಮಾಡಿದಂತೆ. ಸೃಷ್ಟಿಯ ರಹಸ್ಯ ಏನು, ಭಗವಂತ ಹೇಗೆ ಇದ್ದಾನೆ, ಅವನ ಗುಣಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು, ಈ ರೀತಿಯಾಗಿರುವಂತಹ ಅನೇಕ ಪ್ರಶ್ನೆಗಳನ್ನು ಮಾಡಿದಾಗ ಅದರಲ್ಲಿ ಒಂದು ವಿಷಯ ಅಂದರೆ ಅನೇಕ ಈ 3ನೇ ಸ್ಕಂದದಲ್ಲಿ ಮೈತ್ರೇಯರು ವಿದುರನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾರೆ. ಅಂದರೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರುವಂತಹ ವರಾಹ ಅವತಾರದ ಒಂದು ಉಪದೇಶ ಇದೆ. ಜೊತೆಗೆ ಸೃಷ್ಟಿಯ ಪ್ರಕ್ರಿಯೆ, ಸೃಷ್ಟಿಯೆಲ್ಲ ಹೇಗಾಯಿತು ಎನ್ನುವುದನ್ನು ಕೂಡ ಮೈತ್ರೇಯರು ಉಪದೇಶ ಮಾಡ್ತಾರೆ. ಆ ಒಂದು ವಿಷಯವನ್ನು ಸೃಷ್ಟಿಕ್ರಿಯೆ ಆಗಬೇಕಾದ್ರೆ ತತ್ವದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು ಅಂತ. ಯಾಕೆಂತ ಹೇಳಿದರೆ ಸೃಷ್ಟಿ ಮಾಡುವಂಥದ್ದು ಯಾರು ಅಂತ ಹೇಳಿದರೆ ಸಾಕ್ಷಾತ್ ಭಗವಂತನೇ ಸೃಷ್ಟಿ ಮಾಡುವಂಥವನು.
ಆದರೆ ತನಗೆ ಒಂದು ಸ್ವಲ್ಪ ಸಾಮಗ್ರಿಗಳು ಬೇಕು. ಅದು ಯಾರು ಅಂತ ಹೇಳಿದರೆ ಪ್ರಕೃತಿ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ತತ್ವದೇವತೆಗಳು ಇವರೆಲ್ಲರನ್ನೂ ಕೂಡ ಉಪಯೋಗ ಮಾಡಿಕೊಂಡು ತಾನು ಸೃಷ್ಟಿ ಮಾಡ್ತಾನೆ ಅಂತ. ಹಾಗಾಗಿ ಆ ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ತತ್ವದೇವತೆಗಳು ಪ್ರಾರ್ಥನೆ ಮಾಡಿರುವಂತಹ ವಿಷಯವನ್ನು ಒಂದು ಸ್ವಲ್ಪ ನೋಡೋಣ ಅಂತ. ಈ 3ನೇ ಅಧ್ಯಾಯ ಶುರುವಾಗಬೇಕಾದ್ರೆ ಮೊದಲು ಸೃಷ್ಟಿ ಹೇಗಾಯಿತು ಎನ್ನುವುದನ್ನು ಸ್ವಲ್ಪ ತಿಳಿಸ್ತಾರೆ ಅಂತ. ಹೇಗೆ ಅಂತ ಹೇಳಿದರೆ, ಭಗವಾನ್ ಏಕ ಆಸ ಇದಮಗ್ರ ಆತ್ಮಾತ್ಮನಾಂ ವಿಭು ಆತ್ಮೇಚ್ಛಾನುಗತೋ ಹ್ಯಾತ್ಮ ನಾನಾಶಕ್ತ್ಯುಪಲಕ್ಷಿತ ಅಂತ. ಅಗ್ರ ಅಂದರೆ ಸೃಷ್ಟಿ ಕಾಲವನ್ನು ಮಾಡುವಂತಹ ಸಮಯ, ಇನ್ನೇನು ಸೃಷ್ಟಿ ಮಾಡಬೇಕು ಎನ್ನುವಂತಹ ಸಮಯದಲ್ಲಿ ಅಲ್ಲಿ ಭಗವಂತ ಒಬ್ಬನೇ ಇದ್ದಾನೆ ಅಂತ. ಅಂದರೆ ಯದ್ಯಪಿ ಜೀವಾತ್ಮರು ಉಳಿದವರೆಲ್ಲರೂ ಕೂಡ ಇದ್ದಾರೆ, ಆದರೆ ಸ್ವತಂತ್ರನಾಗಿರುವಂತಹ ಪುರುಷ ಇವನೊಬ್ಬನೇ ಆದ್ದರಿಂದಾಗಿ ಬೇರೆಯವರು ಇದ್ದರೂ ಕೂಡ ಇರುವಂತೆ ಅವನಿಗೆ ಕಾಣಿಸ್ತಾ ಇಲ್ಲ ಅಂತೆ. ಹಾಗಾಗಿ ಅಂತಹ ಭಗವಂತ ಒಬ್ಬನೇ ಇದ್ದಾನೆ. ಅಂತಹ ಭಗವಂತ ನಾಪಶ್ಯತ್ ವಿಶ್ವಮೇಕರಾಟ್, ಅಂತಹ ಭಗವಂತ ಬೇರೆ ಯಾರನ್ನು ಕೂಡ ಕಾಣಿಸ್ತಾ ಇಲ್ಲಂತೆ ಅವನಿಗೆ. ಯದ್ಯಪಿ ಎಲ್ಲರೂ ಕೂಡ ಇದ್ದಾರೆ, ಅಂದರೆ ಪ್ರಕೃತ್ಯಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಯೂ ಇದ್ದಾಳೆ, ಚತುರ್ಮುಖ ಬ್ರಹ್ಮ ಇತ್ಯಾದಿ ಅನೇಕ ದೇವತೆಗಳು, ಜೀವರಾಶಿಗಳೆಲ್ಲವೂ ಕೂಡ ಇದ್ದರೂ ಕೂಡ ಭಗವಂತನು ನಾಪಶ್ಯತ್, ಯಾರನ್ನು ಕೂಡ ನೋಡಲೇ ಇಲ್ಲ ಅಂತ. ಅಂದರೆ ನೋಡಲೇ ಇಲ್ಲ ಅಂದರೆ ಅವರೆಲ್ಲರೂ ಕೂಡ ಇಲ್ವೇ ಇಲ್ವಾ ಅಂತ ಹೇಳಿದರೆ ಇಲ್ಲ, ಇದ್ದಾರೆ ಅವರು. ಆದರೂ ಕೂಡ ಅವರು ಸೃಷ್ಟಿಕ್ರಿಯೆಯಲ್ಲಿ ಯಾರೂ ಕೂಡ ಉದ್ಯುಕ್ತರಾಗಿಲ್ಲ. ಆದ್ದರಿಂದಾಗಿ ಭಗವಂತ ಅವರು ಇದ್ದಾರೆ ಅಂತ ಗುರುತಿಸ್ತಾ ಇಲ್ಲ. ಅಂತಹ ಪ್ರಪಂಚವನ್ನು ತಾನು ಭಗವಂತ ಕಂಡ. ಅಲ್ಲ, ಲಕ್ಷ್ಮೀದೇವಿಯೂ ಕೂಡ ಸುಪ್ತಿ, ಅಂದರೆ ತಾನು ಕೂಡ ಮಲಗಿದ್ದಾಳ. ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಗಿದ್ದಾಳೆ ಅಂತ ಹೇಳಿದರೆ ಲಕ್ಷ್ಮೀದೇವಿ ಕೂಡ ಮಲಗಿದ್ದಾಳ ಅಂತ ಕೇಳೋದಕ್ಕೆ ಸುಪ್ತಶಕ್ತಿ ಅಂತ ಲಕ್ಷ್ಮೀದೇವಿಗೆ ಹೇಳಬೇಕಾದ್ರೆ ಸುಪ್ತಶಕ್ತಿ. ಶಕ್ತಿ ಅಂತ ಹೇಳಿದರೆ ಇಲ್ಲಿ ಲಕ್ಷ್ಮೀದೇವಿ ತನ್ನ ಭಗವಂತನ ಪತ್ನಿಯಾಗಿರುವಂತಹ ಲಕ್ಷ್ಮೀದೇವಿ ಅಂತ ಅರ್ಥ. ಅವಳು ಸುಪ್ತಳಾಗಿದ್ದಾಳೆ ಅಂದರೆ ಅಭಿಪ್ರಾಯ ಭಗವಂತನೊಟ್ಟಿಗೆ ಗಾಢವಾಗಿರುವಂತಹ ಆಲಿಂಗನೆಯನ್ನು ಮಾಡ್ಕೊಂಡಿದ್ದಾಳೆ ಅಂತ. ಅಂದರೆ ಲಕ್ಷ್ಮೀದೇವಿಗೆ ಸುಪ್ತಿ ಅಂದರೆ ಇದೆ, ಎಲ್ಲ ವ್ಯಾಪಾರವನ್ನು ಬಿಟ್ಟು ಭಗವಂತನೊಟ್ಟಿಗೆ ಆಲಿಂಗನ ಮಾಡಿಕೊಳ್ಳುವುದೇ ಲಕ್ಷ್ಮೀದೇವಿಗೆ ಸುಪ್ತಿ. ಅಂತಹ ಸುಪ್ತಿಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಪ್ರಕೃತಿಯು ಕೂಡ ಇದೆ ಯದ್ಯಪಿಯಲ್ಲಿ, ಆದರೂ ಕೂಡ ಅದು ಕೂಡ ಸುಪ್ತಶಕ್ತಿ ಅಂತ ಹೇಳಿದರೆ ಆ ಜಡರೂಪವಾಗಿರುವಂತಹ ಪ್ರಕೃತಿಯು ತಾನು ಸುಪ್ತವಾಗಿದೆ, ತಾನು ಮಲ್ಕೊಂಡಿದೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಆ ಪ್ರಕೃತಿಯು ಪರಿಣಾಮ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಆ ಪರಿಣಾಮ ಶಕ್ತಿಯನ್ನು ತಾನು ಬಿಟ್ಟು ಕೇವಲ ಪ್ರಕೃತಿ ಮಾತ್ರ ತಾನು ಉಳ್ಕೊಂಡಿದೆ. ಆದ್ದರಿಂದಾಗಿ ಆ ಪ್ರಕೃತಿಯು ಕೂಡ ಸುಪ್ತವಾಗಿದೆ. ಹಾಗಾಗಿ ಎಲ್ಲವೂ ಕೂಡ ಯಾರೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಭಗವಂತ ಏನು ಮಾಡ್ದ, ತಾನೇ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿ ಹೇಳ್ತಾನಂತೆ, ಸವಾ ಏತಸ್ಯ ಸಂದಷ್ಟು ಶಕ್ತಿ ಸದಸದಾತ್ಮಿಕ ಮಾಯಾ ನಾಮ ಮಹಾಭಾಗ ಯಯೇದಂ ನಿರ್ಮಮೇ ವಿಭುಹು ಅಂತ. ಅಂದರೆ ಮಾಯಾ ಎನ್ನುವಂತಹ ಈ ಹೆಸರು ಎರಡಕ್ಕೂ ಇದೆ ಅಂತ. ಸದಸದಾತ್ಮಿಕವಾಗಿರುವಂತಹ ಶಕ್ತಿ ಅಂದರೆ ಚೇತನ ಮತ್ತು ಅಚೇತನಾತ್ಮಕವಾಗಿರುವಂತಹ ಈ ಎರಡಕ್ಕೂ ಕೂಡ ಪ್ರಕೃತಿಗೂ ಕೂಡ ಏನಿದೆ, ಮಾಯಾ ಎನ್ನುವಂತಹ ಹೆಸರಿದೆ ಅಂತ. ಯಾಕೆಂದರೆ ಮಯ ಅಂತ ಹೇಳಿದರೆ ಸರ್ವೋತ್ತಮನಾಗಿರುವಂತಹ ಭಗವಂತ. ಆ ಭಗವಂತನ ಅಧೀನದಲ್ಲಿಯೇ ಯಾರಿದ್ದಾಳೆ, ಪ್ರಕೃತಿ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಇದ್ದಾಳೆ. ಆದ್ದರಿಂದಾಗಿ ಅವಳಿಗೆ ಮಾಯಾ ಅಂತ ಹೆಸರು. ಜೊತೆಗೆ ಜಡರೂಪವಾಗಿರುವಂತಹ ಪ್ರಕೃತಿಯೂ ಕೂಡ ಭಗವಂತನ ಅಧೀನವಾಗಿಯೇ ಇದೆ. ಅದರಿಂದಲೇ ಪ್ರಪಂಚ ಸೃಷ್ಟಿ. ಅದೇ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೋ ಆ ರೀತಿಯಾಗಿ ಅದು ಸೃಷ್ಟವಾಗ್ತದೆ. ಆದ್ದರಿಂದಾಗಿ ಆ ಪ್ರಕೃತಿಯೂ ಕೂಡ ಭಗವಂತನ ಅಧೀನವಾಗಿಯೇ ಇದೆ. ಆದ್ದರಿಂದಾಗಿ ಅದಕ್ಕೂ ಕೂಡ ಮಾಯಾ ಅಂತ ಹೆಸರು. ಅಂತಹ ಮಾಯೆಯನ್ನು ಭಗವಂತ ಸೃಷ್ಟಿ ಮಾಡುವುದಕ್ಕೋಸ್ಕರ ಉಪಯೋಗ ಮಾಡಿಕೊಂಡ ಅಂತ. ಹೇಗೆ ಉಪಯೋಗ ಮಾಡಿದ ಅಂತ ಹೇಳಿದರೆ, ಈ ಪ್ರಕೃತಿ ಅಂದರೆ ಜಡರೂಪವಾಗಿರುವಂತಹ ಪ್ರಕೃತಿಯನ್ನು ಭಗವಂತ ಏನು ಮಾಡಿದ, ತಾನು ತನ್ನ ಆ ಒಂದು ರೂಪವನ್ನು ಆ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿದ. ಒಂದು ರೂಪದಿಂದಾಗಿ ಭಗವಂತನೇ ಆ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿದ. ಆಗ ಆ ಪ್ರಕೃತಿ ಸುಪ್ತವಾಗಿರುವಂತಹ ಪ್ರಕೃತಿಯಲ್ಲಿ ಪರಿಣಾಮಕ್ಕೆ ಬೇಕಾಗಿರುವಂತಹ ಶಕ್ತಿ ಉಂಟಾಯಿತು. ತಾನೀಗ ಪರಿಣಾಮ ಆಗುವಷ್ಟು ಶಕ್ತಿ ಬಂತು. ಆಗ ಅಂತಹ ಪ್ರಕೃತಿಯನ್ನು ತೊಗೊಂಡೋಗ್ಬಿಟ್ಟು ಆ ಭಗವಂತ ಲಕ್ಷ್ಮೀದೇವಿ, ಪ್ರಕೃತಿ ಅಭಿಮಾನಿಯಾಗಿರುವಂತಹ ಮಾಯಾ ಅಂತ ಕರೆಸ್ಕೊಳ್ಳುವಂತಹ ಲಕ್ಷ್ಮೀದೇವಿಯ ಉದರದಲ್ಲಿ ಗರ್ಭರೂಪದಿಂದಾಗಿ ಇಡ್ತಾನಂತೆ. ಆಗ ಲಕ್ಷ್ಮೀದೇವಿ ಅದನ್ನು ಪ್ರಸವಿಸಿದರೆ ಅದು ಬ್ರಹ್ಮಾಂಡವಾಗಿ ಹೊರಗೆ ಬಂತು ಅಂತ. ಹಾಗಾಗಿ ಬೃಹತ್ತಾಗಿರುವಂತಹ ಅಂಡ ಅಂದರೆ ಪ್ರಾಣಿಗಳು ಇಟ್ಟಿರುವಂತಹ ಅಂಡಕ್ಕೆ ಅಂಡ ಅಂತ ಹೆಸರು. ಇದು ಬ್ರಹ್ಮಾಂಡ ಯಾಕೆ ಅಂದರೆ ಇದು ಅತ್ಯಂತ ದೊಡ್ಡದಾಗಿರುವಂತಹ ಅಂಡ. ಆದ್ದರಿಂದಾಗಿ ಇದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಇಂತಹ ಬ್ರಹ್ಮಾಂಡದ ಸೃಷ್ಟಿ ಆಯಿತು ಮೊದಲು. ಆ ಬ್ರಹ್ಮಾಂಡದ ಸೃಷ್ಟಿ ಆದಮೇಲೆ ಅಲ್ಲಿ ಮೊದಲು ಭಗವಂತ ಸೃಷ್ಟಿ ಮಾಡಿದ್ದು ಆ ಪ್ರಕೃತಿಯ ತ್ರಿಗುಣಾತ್ಮಕವಾಗಿರುವಂತಹ ಪ್ರಕೃತಿಯ ದಶೆಯಿಂದಾಗಿ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ಅಂತ. ಆ ಮಹತ್ತತ್ವ ಅಂತ ಹೇಳಿದರೆ ಬ್ರಹ್ಮದೇವರ ಶರೀರ. ಬ್ರಹ್ಮದೇವರು ಹಾಗೇ ಇದ್ದರು. ಅವರ ಶರೀರ ರೂಪವಾಗಿರುವಂತಹ ಮಹತ್ತತ್ವವನ್ನು ಭಗವಂತ ಮೊದಲು ಸೃಷ್ಟಿ ಮಾಡಿದಂತೆ. ಸೃಷ್ಟಿ ಮಾಡಿ ಇನ್ನು ಬ್ರಹ್ಮನಿಗೆ ಜವಾಬ್ದಾರಿ ಕೊಟ್ಟ. ಇನ್ನು ಮೇಲೆ ಮುಂದಿನ ಸೃಷ್ಟಿಯನ್ನು ನೀನು ನೋಡ್ಕೊಳ್ಬೇಕು ಅಂತ ಹೇಳಿದ ಬ್ರಹ್ಮನಿಗೆ. ಆಗ ಬ್ರಹ್ಮದೇವರು ಸರಿ ಅಂಥೇಳಿ ಭಗವಂತನ ಭಗವದ್ ದೃಷ್ಟಿಗೋಚರ ಅಂದರೆ ಭಗವಂತನ ಕೃಪಾ ಸಮುದ್ರ ಆ ಬ್ರಹ್ಮದೇವರ ಮೇಲೆ ಬಿದ್ದಿದೆ. ಹಾಗಾಗಿ ತುಂಬ ಭಗವಂತನ ಒಂದು ಕಾರುಣ್ಯದಿಂದಲೂ ಮಾತ್ರ ಬ್ರಹ್ಮದೇವರಿಗೆ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಸಾಮರ್ಥ್ಯ ಇದೆ ಹೊರತು ಸ್ವಯಂ ಬ್ರಹ್ಮದೇವರಿಗೂ ಯಾವ ಸಾಮರ್ಥ್ಯವೂ ಕೂಡ ಇಲ್ಲ. ಹಾಗಾಗಿ ಭಗವಂತನ ಕೃಪಾ ದೃಷ್ಟಿ ಅವನ ಬ್ರಹ್ಮನ ಮೇಲೆ ಇದೆ, ಚತುರ್ಮುಖ ಬ್ರಹ್ಮನಲ್ಲಿದೆ. ಆದ್ದರಿಂದಾಗಿ ಅವನೇನು ಮಾಡ್ದ, ತನ್ನ ಒಂದು ಶರೀರ ಅಂದರೆ ಮಹತ್ತತ್ವ ಅಂತ ಹೇಳಿದ್ರೆ ಅದು ಭಗವಂತನ ಶರೀರವೇ.
ಅಂತಹ ಮಹತ್ತತ್ವದಿಂದಾಗಿ ಮಹತ್ತತ್ವವನ್ನು ಪರಿಣಾಮವಾಗಿ ಮಾಡಿ ಅಹಂಕಾರ ತತ್ವವನ್ನಾಗಿ ತಾನು ಅದನ್ನು ಸೃಷ್ಟಿ ಮಾಡಿದ್ದಂತೆ. ಹಾಗಾದರೆ ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಅಂತಹ ಅಹಂಕಾರ ತತ್ವದಿಂದಾಗಿ ಮೂರು ಅಂದರೆ ಆ ಅಹಂಕಾರ ತತ್ವ ಮೂರು ರೀತಿಯಾಗಿದೆ ಅಂತ ಭಾಗವತ ಉಲ್ಲೇಖ ಮಾಡ್ತಿದೆ. ವೈಕಾರಿಕ ಸ್ಥೈಜಶ್ಚ ತಾಮಶ್ಚೇತ್ಯಹಂ ತ್ರಿಧ ಅಹಂ ತತ್ವಾತ್ ವಿಕುರ್ವಾಣಾತ್ ಮನೋ ವೈಕಾರಿಕಾತ್ ಅಭೂತ್ ಅಂತ. ಅಂದರೆ ವೈಕಾರಿಕ, ತೈಜಸ ಮತ್ತು ತಾಮಸ ಅಂತ ಹೆಸರಿರುವಂತಹ ಮೂರು ರೀತಿಯಾಗಿರುವಂತಹ ಅಹಂಕಾರ ತತ್ವದಲ್ಲಿ ಪ್ರಭೇದ ಇದೆ. ಅದರಲ್ಲಿ ಒಂದೊಂದು ಪ್ರಭೇದದಿಂದಾಗಿ ಒಂದೊಂದು ಹುಟ್ಕೊಳ್ತು ಅಂತ. ಏನದು ಅಂತ ಹೇಳಿದರೆ ವೈಕಾರಿಕ ಅಹಂಕಾರ ತತ್ವದಿಂದಾಗಿ ಮನಸ್ಸು ಹುಟ್ಟಿತು ಅಂತ. ಮನಃ ವೈಕಾರಿಕಾತ್ ಅಭೂತ್, ವೈಕಾರಿಕ ಅಹಂಕಾರ ತತ್ವದಿಂದಾಗಿ ಮನಸ್ಸು ಹುಟ್ಟಿತು. ಜೊತೆಗೆ ವೈಕಾರಿಕರು ಅಂತಲೇ ಕರೆಸ್ಕೊಳ್ಳುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಆ ವೈಕಾರಿಕ ಅಹಂಕಾರ ತತ್ವದಿಂದಾಗಿ ಹುಟ್ಟಿದ್ರಂತೆ. ಜೊತೆ ಎರಡನೇದು ತೈಜಸ ಅಹಂಕಾರ ತತ್ವ. ಅಂತಹ ತೈಜಸ ಅಹಂಕಾರ ತತ್ವದಿಂದಾಗಿ ಇಂದ್ರಿಯಗಳು ಹುಟ್ಟಿತು. ಆ ಇಂದ್ರಿಯಗಳು ಜೊತೆಗೆ ಜ್ಞಾನ ಇಂದ್ರಿಯಗಳು ಅಂತ ಹೇಳಿದ್ರೆ ಎರಡು ರೀತಿಯಾಗಿರುವಂತಹ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಈ ರೀತಿಯಾಗಿರುವಂತಹ 10 ಇಂದ್ರಿಯಗಳು ಕೂಡ ತೈಜಸ ತತ್ವದಿಂದಾಗಿ, ತೈಜಸ ಅಹಂಕಾರ ತತ್ವದಿಂದಾಗಿ ಹುಟ್ಟಿದ್ವು. ಜೊತೆಗೆ ಮತ್ತು ತಮಸ್ಸು, ಮೂರನೇ ತಾಮಸ ರೂಪವಾಗಿರುವಂಥ ಅಹಂಕಾರ ತತ್ವ. ಅಂತಹ ತಾಮಸ ಅಹಂಕಾರ ತತ್ವದಿಂದಾಗಿ ಶಬ್ದ ತನ್ಮಾತ್ರೆ ಹುಟ್ಟಿದಂತೆ. ಅಂದರೆ ಮುಂದೆ ಭೂತಗಳು ಹುಟ್ಟಬೇಕಾಗಿವೆ. ಆ ಭೂತಗಳಲ್ಲಿ ಒಂದೊಂದು ಭೂತದಲ್ಲಿ ಇರುವಂತಹ ವಿಶೇಷ ಗುಣಗಳು ಒಂದೊಂದು. ಹಾಗಾಗಿ ಮೊದಲು ಆಕಾಶವನ್ನು ಸೃಷ್ಟಿ ಆತ್ಮನ ಆಕಾಶ ಸಂಭೂತಃ ಅಂತೇಳಿ ಹೇಳುವ ಹಾಗೆ ಮೊದಲು ಆತ್ಮನಿಂದಾಗಿ ಆಕಾಶ ಹುಟ್ಟಬೇಕು. ಆಕಾಶ ಹುಟ್ಟಬೇಕಾದ್ರೆ ಆ ಆಕಾಶದಲ್ಲಿ ಇರುವಂತಹ ಅಂದರೆ ಶಬ್ದ ತನ್ಮಾತ್ರೆ ಹುಟ್ಟಿದಂತೆ. ಆ ಶಬ್ದ ತನ್ಮಾತ್ರಕ್ಕೆ ಆಶ್ರಯವಾಗಿ ಆತ್ಮನಿಂದಾಗಿ ಆಕಾಶ ಸೃಷ್ಟಿಯಾಯಿತು. ಆ ಆಕಾಶದಿಂದಾಗಿ ಮುಂದೆ ವಾಯು ಸೃಷ್ಟಿಯಾಗಬೇಕಾಗಿದೆ. ಹಾಗಾದರೆ ವಾಯುವಿನಲ್ಲಿ ಬರಬೇಕಾಗಿರುವಂತಹ ಒಂದು ಗುಣ ಅಂತ ಹೇಳಿದ್ರೆ ಸ್ಪರ್ಶ ರೂಪವಾಗಿರುವಂತಹ ಗುಣ ಹುಟ್ಟಿ ಅದಕ್ಕೆ ಆಶ್ರಯವಾಗಿರುವಂತಹ ವಾಯು ಹುಟ್ಟಿದಂತೆ. ಆ ವಾಯುವಿನಿಂದಾಗಿ ತೇಜಸ್ಸು, ಆ ತೇಜಸ್ಸು ಹುಟ್ಟಬೇಕಾದ್ರೆ ತೇಜಸ್ಸಿನಲ್ಲಿ ವಿಶೇಷವಾಗಿ ಬರ್ತಾ ಇರುವಂತಹ ಗುಣ ಅಂತ ಹೇಳಿದರೆ ರೂಪ. ಮೊದಲು ರೂಪ ಹುಟ್ಟಿತು, ರೂಪವಾಗಿ ಪರಿಣಾಮವಾಯಿತು. ಆ ರೂಪದಿಂದಾಗಿ ತೇಜಸ್ಸು ಹುಟ್ಟಿದಂತೆ. ಜೊತೆಗೆ ಆ ತೇಜಸ್ಸಿನಿಂದಾಗಿ ಮುಂದೆ ಹುಟ್ಟಬೇಕಾಗಿರುವಂಥದ್ದು ಜಲ, ನೀರು. ಆ ನೀರು ಹುಟ್ಟಬೇಕಾದ್ರೆ ನೀರಿನಲ್ಲಿರುವಂತಹ ಒಂದು ವಿಶೇಷ ಗುಣ ಅಂತ ಹೇಳಿದರೆ ರಸ. ಹಾಗಾಗಿ ರಸ ಎನ್ನುವಂತಹ ತನ್ಮಾತ್ರೆ ಹುಟ್ಟಿ ಅದಕ್ಕೆ ಆಶ್ರಯವಾಗಿರುವಂತಹ ನೀರು ಹುಟ್ಟಿತು, ಜಲ ಹುಟ್ಟಿತು. ಆ ಜಲದಿಂದಾಗಿ ಮುಂದೆ ಪೃಥ್ವಿ, ಭೂಮಿ ಹುಟ್ಟುತ್ತದೆ. ಅದರಲ್ಲಿರುವಂತಹ ವಿಶೇಷ ಗುಣ ಅಂತ ಹೇಳಿದರೆ ಗಂಧ ಅಂತ. ಹಾಗಾಗಿ ಮೊದಲು ಗಂಧ ಹುಟ್ಟಿ ಅದರ ಪರಿಣಾಮವಾಗಿ ಪೃಥ್ವಿಯು ಕೂಡ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ. ಈ ರೀತಿಯಾಗಿ ಸೃಷ್ಟಿಯಲ್ಲಿ ಪಂಚಭೂತ ಒಟ್ಟು 24 ತತ್ವಗಳು ಇದರಿಂದಾಗಿ ಹುಟ್ಟಿತು ಅಂತ. ಭಗವಂತನಿಂದಾಗಿ ಒಟ್ಟು 24 ತತ್ವಗಳ ಸೃಷ್ಟಿಯಾಯಿತು. ಇಂತಹ ತತ್ವಗಳು ಸೃಷ್ಟಿಯಾದ ಇಲ್ಲಿ ವಿಶೇಷ ಒಂದು ಕಾಣಬೇಕು ನಾವು. ಮೊದಲು ಆತ್ಮನಲ್ಲಿ ಇರುವಂತಹ ಒಂದೇ ಆಕಾಶದಲ್ಲಿ ಮೊದಲು ಹುಟ್ಟಿರುವಂತಹ ಭೂತ ಅಂತ ಹೇಳಿದರೆ ಆಕಾಶ. ಆಕಾಶದಲ್ಲಿರುವಂತಹ ಗುಣ ಅಂತ ಹೇಳಿದರೆ ಶಬ್ದ ಎನ್ನುವಂತಹ ಗುಣ ಮಾತ್ರ ಆಕಾಶದಲ್ಲಿದೆ ಹೊರತು ಆಕಾಶವನ್ನು ನಾವು ಮುಡ್ತೇವೆ ಅಥವಾ ಆಕಾಶವನ್ನು ನಾವು ಅದರ ರುಚಿ ನೋಡ್ತೇವೆ ಅಂತ ಹೇಳಿದರೆ ಅಲ್ಲಿ ಸ್ಪರ್ಶಕ್ಕೆ ಬೇಕಾಗಿರುವಂಥ ಸ್ಪರ್ಶ ಆಗಲಿ ಅಥವಾ ರಸ ಆಗಲಿ ಗಂಧ ಅದನ್ನು ಆಗ್ರಹಣೆ ಮಾಡ್ತೇವೆ ಅಂತಲೂ ಕೂಡ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಆಕಾಶದಲ್ಲಿರುವಂತಹ ಒಂದು ಗುಣ ಅಂತ ಹೇಳಿದರೆ ಶಬ್ದ. ಆಕಾಶದಿಂದಾಗಿ ಹುಟ್ಟಿರುವಂತಹ ವಾಯುವಿನಲ್ಲಾಗಬೇಕಾದ್ರೆ ಶಬ್ದನೂ ಇದೆ, ಜೊತೆಗೆ ಸ್ಪರ್ಶನೂ ಕೂಡ ಇದೆ. ವಾಯುವಿನ ರಭಸ ನಮಗೆ ಕೇಳಿಸ್ತದೆ, ಅದು ಹೇಗೆ ಬರ್ತದೆ? ಹಾಗಾಗಿ ವಾಯುವಿನಲ್ಲಿ ಶಬ್ದ ಇದೆ ಅಂತ ಗೊತ್ತಾಯಿತು. ಜೊತೆಗೆ ವಾಯುವು ನಮಗೆ ತಾಗ್ತದೆ, ಅಂದರೆ ಸಣ್ಣಗಾಗಿರುವಂತಹ ಗಾಳಿ ತಾಗಿತು ಅಥವಾ ಬಿಸಿ ಗಾಳಿ ತಾಗಿತು ಅಂತ ಹೇಳಬೇಕಾದ್ರೆ ಆ ವಾಯುವಿನಲ್ಲಿರುವಂತಹ ಸ್ಪರ್ಶದ ಅನುಭವವು ಕೂಡ ನಮಗೆ ಬರ್ತದೆ ಅಂತ. ಹಾಗಾಗಿ ವಾಯುವಿನಲ್ಲಿ ಒಂದು ಅಧಿಕವಾದ ಗುಣ ಹುಟ್ಟಿತು ಅಂತ. ಆ ವಾಯುವಿನಿಂದಾಗಿ ಮುಂದೆ ಹುಟ್ಟುವಂಥದ್ದು ತೇಜಸ್ಸು. ಆ ತೇಜಸ್ಸಿನಲ್ಲಿ ಶಬ್ದನೂ ಇದೆ, ಸ್ಪರ್ಶನೂ ಇದೆ, ಜೊತೆಗೆ ರೂಪ ಎನ್ನುವಂತಹ ತನ್ಮಾತ್ರೆಯು ಕೂಡ ಹುಟ್ಟುತ್ತದೆ. ಅಧಿಕವಾಗಿರುವಂತಹ ಒಂದೊಂದು ಭೂತದಲ್ಲಿ ಅಧಿಕಾಧಿಕವಾಗಿರುವಂತಹ ಒಂದೊಂದು ತನ್ಮಾತ್ರೆಗಳು ಹುಟ್ಕೊಳ್ತಾ ಬರ್ತಾ ಇವೆ. ಹಾಗಾಗಿ ತೇಜಸ್ಸಿನಲ್ಲಿ 3 ಗುಣಗಳು ಕೂಡ ಇವೆ. ಯಾವುದು? ಶಬ್ದ, ಸ್ಪರ್ಶ ಮತ್ತು ರೂಪ. ತೇಜಸ್ಸನ್ನು ನಾವು ಕಾಣ್ಬೋದು. ಇಷ್ಟೊತ್ತು ವಾಯುವನ್ನು ನಾವು ನೋಡ್ತಾ ಇರಲಿಲ್ಲ, ಆಕಾಶವನ್ನು ನಾವು ನೋಡಲಿಕ್ಕೆ ಬಂದಿರಲಿಲ್ಲ. ಆದರೆ ತೇಜಸ್ಸಿನಿಂದಾಗಿ ನಾವು ನೋಡಲಿಕ್ಕೆ ಶುರು ಮಾಡ್ತೇವೆ. ಅಂದರೆ ಅಗ್ನಿಯನ್ನು ನಾವು ನೋಡ್ಬೋದು. ಹಾಗಾಗಿ ಯಾಕೆಂದರೆ ಅಲ್ಲಿ ರೂಪ ಇದೆ ಅದರಿಂದಾಗಿ ಅಂತ. ಮುಂದೆ ಅಗ್ನಿಯಿಂದಾಗಿ ಹುಟ್ಟಿರುವಂಥದ್ದು ಜಲ. ಆ ಜಲದಲ್ಲಿ ಇನ್ನೊಂದು ಅಧಿಕವಾಗಿರುವಂತಹ ಗುಣ ಬರ್ತಾ ಇದೆ. ಯಾವುದು? ಹಿಂದಿರುವಂತಹ ಗುಣಗಳೆಲ್ಲವೂ ಕೂಡ ಇವೆ. ಜೊತೆಗೆ ರಸ ಎನ್ನುವಂತಹ ಒಂದು ಗುಣ ಬರ್ತಾ ಇದೆ ಜಲದಲ್ಲಿ. ಅಂದರೆ ಹಿಂದೆ ವಾಯುವನ್ನಾಗಲಿ ಅಥವಾ ತೇಜಸ್ಸನ್ನೇ ಆಗಲಿ ಅಥವಾ ಆಕಾಶವನ್ನಾಗಲಿ ನಾವು ರುಚಿ ನೋಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಬೆಂಕಿಗೆ ಬಾಯಿ ಹಾಕಿದ್ರೆ ಬಾಯಿ ಸುಡ್ತದೆ ಹೊರತು ಅದರಲ್ಲಿರುವಂತಹ ರುಚಿ ಗೊತ್ತಾಗಲ್ಲ. ಹಾಗಾಗಿ ಜಲದಲ್ಲಿ ಒಂದು ವಿಶೇಷವಾಗಿರುವಂತಹ ಗುಣ ಯಾವುದು ಬಂತು ಅಂತ ಹೇಳಿದರೆ ರಸ ಎನ್ನುವಂತಹ ಒಂದು ಹೊಸ ಗುಣ ಸೃಷ್ಟಿಯಾಯಿತು. ಅಂತಹ ರಸ ಅದಾದಮೇಲೆ ಜಲದಿಂದಾಗಿ ಗಂಧ, ಹಿಂದೆ ಯಾವುದರಲ್ಲೂ ಕೂಡ ಇಲ್ಲದೆ ಇರುವಂತಹ, ಮುಂದೆ ಪೃಥ್ವಿಯಲ್ಲಿ ಮಾತ್ರ ಇರುವಂತಹ ಗಂಧ ಎನ್ನುವಂತಹ ಗುಣ ಸೃಷ್ಟಿಯಾಗುವ ಮೂಲಕ ಈ ಪೃಥ್ವಿಯಲ್ಲಿ ಆಗಬೇಕಾದ್ರೆ ಹಿಂದೆ ಹೇಳಿರುವಂತಹ 4 ಗುಣಗಳಿವೆ, ಜೊತೆಗೆ ಗಂಧ ಎನ್ನುವಂತಹ ಗುಣವೂ ಕೂಡ ಇದೆ. ಹಾಗಾಗಿ ಇಂತಹ ಒಂದು ಒಟ್ಟು 24 ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡಿದ. ಜೊತೆಗೆ ಆ ತತ್ವಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಕಾಲ ಮಾಯಾಂಶ ಲಿಂಗಿನಃ ಆ ತತ್ವಗಳನ್ನು ಸೃಷ್ಟಿ ಮಾಡ್ತಾ ಆ ತತ್ವಾಭಿಮಾನಿ ದೇವತೆಗಳ ಒಂದು ಶರೀರಗಳನ್ನು ಕೂಡ ಸೃಷ್ಟಿ ಮಾಡಿದ ಅಂತ.
ಶರೀರವನ್ನು ಸೃಷ್ಟಿ ಮಾಡಬೇಕಾದ್ರೆ ಹೇಗೆ ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿದರೆ ಕಾಲ ಮಾಯ ಅಂಶಲಿಂಗಿನಃ. ಶರೀರಕ್ಕೆ ತತ್ವಾಭಿಮಾನಿ ದೇವತೆಗಳ ಶರೀರಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಅಂತ ಭಾಗವತ ಕೇಳಿದ್ರೆ ಹೇಳ್ತದೆ ಕಾಲ ಮಾಯ ಮತ್ತು ಅಂಶ ಅಂತ. ಕಾಲ ಅಂತ ಹೇಳಿದರೆ ಬ್ರಹ್ಮ, ಕಾಲಕ್ಕೆ ಅಭಿಮಾನಿಯಾಗಿರುವಂತಹ ಬ್ರಹ್ಮನನ್ನು ಕಾಲ ಅಂತ ಕರೆದಿದ್ದಾರೆ. ಮತ್ತು ಮಾಯ ಅಂತ ಹೇಳಿದರೆ ಪ್ರಕೃತಿ ಅಭಿಮಾನಿಯಾಗಿರುವಂತಹ ಮಾಯ ಸಾಕ್ಷಾತ್ ಲಕ್ಷ್ಮೀದೇವಿ. ಜೊತೆಗೆ ಅಂಶ ಅಂತ ಹೇಳಿದರೆ ಜೀವಾಭಿಮಾನಿಯಾಗಿರುವಂತಹ ಬ್ರಹ್ಮನದ್ದೇ ಇನ್ನೊಂದು ರೂಪ ಅಂತ. ಈ 3 ರೂಪಗಳಿಂದಾಗಿ ಅಲ್ಲೇನಾಯಿತು, ಆ ತತ್ವಗಳು ಹುಟ್ಟಿತು ಅಂತ. ಈ 24 ತತ್ವಗಳ ಅಭಿಮಾನಿ ದೇವತೆಗಳ ಶರೀರಗಳು ಹುಟ್ಟಿತು. ಇನ್ನು ಹೇಳಿದ ಭಗವಂತ ನೀವು ಸೃಷ್ಟಿ ಮಾಡಿರಿ ಅಂತ ಹೇಳ್ದ. ಸೃಷ್ಟಿ ಮಾಡಿರಿ ಅಂತ ಹೇಳಿದಾಗ ಆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಪ್ರಾಂಜಲಯ ವಿಭುನ್ನತಾಸ್ಮ, ಎಲ್ಲರೂ ಕೂಡ ಕೈ ಮುಗ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಸ್ವಾಮಿ ನಿನ್ನಮ್ಮನ್ನು ಸೃಷ್ಟಿ ಮಾಡಿದಿ, ಯಾಕೆ ಅಂತ ಹೇಳಿದರೆ ಮೂಲ ಉದ್ದೇಶ ಏನಿಂದು ನಾವು ಇದರಿಂದಾಗಿ ಪ್ರಪಂಚವನ್ನು ಬ್ರಹ್ಮಾಂಡದ ಸೃಷ್ಟಿಯನ್ನು ಮುಂದೆ ನಾವು ಒರೆಸಬೇಕು ಅಂತ ನೀನು ಅವನು ಸೃಷ್ಟಿ ಮಾಡಿದ್ದಿ. ಆದರೆ ಬ್ರಹ್ಮಾಂಡದ ಸೃಷ್ಟಿಯ ಜ್ಞಾನ ನಮಗೆ ಸ್ವಲ್ಪ ಕಿಂಚಿತ್ತೂ ಕೂಡ ಇಲ್ಲ. ನಿನ್ನ ಒಂದು ಅನುಗ್ರಹ ಇಲ್ಲದೆ ನಾವು ಸೃಷ್ಟಿ ಮಾಡೋಕ್ಕೆ ಸಮರ್ಥರಾಗೋಲ್ಲ ಅಂತ ಹೇಳಿಕೊಂಡು ಒಂದು 13 ಶ್ಲೋಕದಲ್ಲಿ ಆ ಭಗವಂತನ ಸ್ತೋತ್ರಗಳನ್ನು ಮಾಡ್ತಾರಂತೆ. ಶುರು ಮಾಡಬೇಕಾದ್ರೆ ನತಾಸ್ಮತೆ ನಾಥ ಪದಾರವಿಂದಂ ಪ್ರಪನ್ನತಾಪೋಪಶಮಾತಪತ್ರಂ ಯನ್ಮೂಲಕೇತಾಯತಯೋಂಜಸೋರು ಸಂಸಾರ ದುಃಖಂ ಬಹಿರುತ್ಕ್ಷಿಪಂತಿ ಅಂತ ಮೊದಲನೇ ಶ್ಲೋಕ ಶುರು ಮಾಡ್ತಾರೆ ಅಂತ. ಆ ದೇವತೆಗಳು ಏನು ಹೇಳಿದರು ಅಂತ ಹೇಳಿದರೆ, ಸ್ವಾಮಿ ನಮ್ಮ ಈ ಎಲ್ಲ ಒಂದು ಉಪಶಮ, ಈ ತಾಪ ಏನಿದೆ ಎಲ್ಲರಿಗೂ ಕೂಡ ಬರಬಹುದಾಗಿರುವಂತಹ ತಾಪತ್ರಯಗಳು, ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಎನ್ನುವಂತಹ ಈ ತಾಪತ್ರಯಗಳೇನಿವೆ, ಈ ತಾಪತ್ರಯಗಳಿಂದಾಗಿ ನಾವೆಲ್ಲರೂ ಕೂಡ ಸುಡ್ತಾ ಇದ್ದೇವೆ. ಹೇಗೆ ಒಂದು ಬಿಸಿಲಿನಿಂದಾಗಿ ಎಲ್ಲ ಒಬ್ಬ ಜನ ಸುಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಛತ್ರಿಯನ್ನು ಕೊಟ್ಟಾಗ ಅವನಿಗೆ ಎಷ್ಟು ಆನಂದ ಆಗ್ತದೋ, ಅಂತಹ ನಮ್ಮ ಈ ತಾಪತ್ರಯಗಳನ್ನು ಈ ತಾಪತ್ರಯಗಳನ್ನು ನಮ್ಮನ್ನು ಸುಡ್ತಾ ಇವೆ. ಇಂತಹ ತಾಪತ್ರಯದಿಂದಾಗಿ ನಮ್ಮನ್ನು ನೀನು ಪಾರು ಮಾಡಬೇಕು ಅಂತ ಹೇಳಿದ್ರೆ ನಿನ್ನ ಪಾದಾರವಿಂದಂ, ನಿನ್ನ ಕಾಲುಗಳೆಂಬ ಒಂದು ಆತಪತ್ರ ಛತ್ರಿಯನ್ನು ನಮಗೆ ಕೊಡಬೇಕು ನೀನು ಅಂತ. ಹಾಗಾದರೆ ಭಗವಂತನ ಪಾದರವನ್ನು ಯಾರು ಆಶ್ರಯ ಮಾಡ್ತಾರೋ, ಯಾರು ಆಶ್ರಯಿಸ್ತಾರೋ ಅವರಲ್ಲಿರುವಂತಹ ಈ ತಾಪತ್ರಯಗಳೆಲ್ಲವೂ ಕೂಡ ನಾಶವಾಗ್ತದೆ. ಹೇಗೆ ಸೂರ್ಯನ ತಾಪವು ಛತ್ರದಿಂದಾಗಿ ನಾಶವಾಗ್ತದೋ ಹಾಗೆ ಭಗವಂತನ ಪಾದದ ಒಂದು ಸೇವನೆ ಮಾಡುವುದರಿಂದಾಗಿ ನಮ್ಮಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಕೂಡ ನಾಶವಾಗ್ತವೆ. ಅಷ್ಟೇ ಅಲ್ಲ, ಈ ನಿನ್ನ ಪಾದವನ್ನು ನಾವೇನಾದರೂ ಆಶ್ರಯಿಸಿದರೆ ಯನ್ಮೂಲಕೇತಾಹ ಯತಯಃ, ನಮ್ಮಲ್ಲಿರುವಂತಹ ಎಲ್ಲ ಇಂದ್ರಿಯ ನಿಗ್ರಹವನ್ನು ಕೂಡ ನಾವು ಸಂಪಾದನೆ ಮಾಡ್ಬೋದು ಅಂತ. ಯಾಕೆಂತ ಹೇಳಿದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅನೇಕ ರೀತಿಯಾಗಿರುವಂಥ ಉಪದೇಶ ಕೊಡ್ತಾ ಇಂದ್ರಿಯ ನಿಗ್ರಹ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಅವನು ಅಲ್ಲಿ ಹೇಳಿದ್ದಾನೆ. ಯಾಕೆಂದರೆ ಇಂದ್ರಿಯ ನಿಗ್ರಹ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಕೃಷ್ಣನೇ ಹೇಳ್ತಾನೆ. ಏನಂತ ಹೇಳಿದರೆ ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಗೀತೆಯಲ್ಲಿ ಹೇಳುವಂತಹ ಮಾತು. ವಿಷಯ ಪದಾರ್ಥಗಳಲ್ಲಿ ನಾವು ಇಂದ್ರಿಯಗಳನ್ನು ಆಸಕ್ತರನ್ನಾಗಿ ಮಾಡಿದ್ದೇವೆ. ನಮ್ಮ ಎಲ್ಲ ಇಂದ್ರಿಯಗಳು ವಿಷಯ ಪದಾರ್ಥಗಳಲ್ಲೇ ರಥವಾಗಿರ್ತವೆ. ಆದರೆ ನಾವೇನಾದರೂ ಉಪವಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ